ಎಷ್ಟು ಮಂದಿ ಮಕ್ಕಳು? ಒಂದು ಹುಡುಗಿ ಇಬ್ಬರು ಹುಡುಗರಲ್ಲ ಸರ. ಈಗ ಸಣ್ಣವ್ ಬಿ ಹಂಗೆ ಕೊಂಡು ಹಂಗೆ ಆಗ್ಯಾನ ಸರ್. ಸಣ್ಣವೆಲ್ಲ ಈಗ ಹೈದ್ರಾಬಾದ್ ಹೋದ್ರು ಸರ್. ಮದಿಲ್ಲ ಏನಾರ 21 ವರ್ಷನವನ ಸರ್. ಈಗ ಸಣ್ಣವ್ ಮತ್ತ ದೊಡ್ಡವನ 23. ಅವನು ಕುಡಿತಾನ. ಈ ಉಳ್ಳಾಗ ಮುತ್ತಾಗ್ಯದ್ರಿ ದುನಿಯಾದ ಬಾಕಿ ಸಸಿ ಹೋದ್ರು ಎಲ್ಲ ತುಂಬ್ಕೊಂಡ್ ಮತ್ ದಂಡ ಕಟ್ಟ್ಯಾರಿ ಹ್ಯಾಂಗ್ ಮಾಡ್ಬೇಕು? ಈ ಗೌರ್ಮೆಂಟ್ ಮನಿ ಅದ ಸರ್. ಇದು ಸರ್ಕಾರಿ. ಸರ್ಕಾರಿ ಇದು 10 ಲಕ್ಷ ರೂಪಾಯಿ ಆಗ್ಯಾವ ಸರ್ ಈಗ ಸದ್ಯ. 3 ವರ್ಷ ದವಾಖಾನೆಗೆ ತಗೊಂಡ್ತಿರ್ಗಿದ್ದೇವೆ ನೋಡಿ. ಇಲ್ಲಿ ಉಂಬ್ರಾ ಕಂದಾಯ ಹಾಸ್ಪಿಟಲ್ ಈಗ ಮಗ ದೊಡ್ಡ ಮಗ ಹೋದ್ರು ಸಣ್ಣವ್ಗೆ ಹಂಗೆ ಆಗ್ಯಾರ ನೋಡಿ. ಹೈದರಾಬಾದ್ ಗೆಲ್ಕ್ ಹೋಗ್ಯಾನ ಈಗ ಸಣ್ಣವ್. ಅವ ಅರ್ಬಿ ಫಿರ್ಬಿ ಅಲ್ಲೇ ಬಂದಿದ್ರಿ ಒಂದ್ 15 ದಿವ್ಸ ತರ್ಲಕ್ ಹೋಗ್ಯಾನ. 15 ದಿವ್ಸ ಮಾಡಿ ಶರೀ ಬಂದ್ ಮಾಡೋ ಸಲಕರೆ ನಾ ಇಷ್ಟು ನಂದು ಪ್ರಯತ್ನ ಅದ. ನೀವು ಹೇಳಿರ್ಬೇಕಿಲ್ಲ. ರೋಡಿಗೆ ಬ್ಯಾಡ್ರಿ ಸರಿ, ಶತ ಪ್ರಯತ್ನ ಮಾಡ್ತೀನಿ. ರೋಡಿಗೆ ಬ್ಯಾಡ್ರಿ ನಿಮ್ ಕಾಲ್ ಬೀಳ್ತಾರ. ಭಾಳ ಇದು ಆಗ್ಯಾದ್ರಿ. ರೊಕ್ಕ ಹಾಕಿ ಸಾಕ್ ಬೇಕಾಗಿ ಬಾಕಿ ಮನಿ ಪೂರ ಕಲ್ಯಾಣದಾಗ ಹೋದಿವಿ ಸರ್. ಅವ್ನ ಸಲ ಜಗಳ ಆಡ್ಲತ್ತು. ಈ ಡಿಗ್ರಿ ಮುಗಿದು ಸರ್ ಕೆಲಸ ಮನ್ಯಾಗ ಬೈಯೋದು ಜಗಳ ಮಕ್ಕಳು ಈಗ ಹೆಣ್ಣ ಮಕ್ಕಳು ಇಲ್ದೆ ಅವ್ರ ಅಲ್ಲಿ ಕೊಂಡು ಹೊಂಟ ನಾವ್ ಏನ್ ಮಾಡಾರಿ ತಿಳ್ಕೋರಿ ಎಲ್ಲರಿಗೂ. ಅಲ್ಲ ಆಕಿನ ಪರಿಸ್ಥಿತಿ ನೋಡ್ರಿ. 2 ಮಕ್ಕಳು, 2 ಕುಡುಕರು. ಕೆಲಸರ ಏನಾರ 70 ವರ್ಷನವ್ರ ಅವ್ರಿಗೆ ಒಂದು ವರ್ಷನೊಳಗೆ 5 ಮಂದಿ ಸತ್ತಾರೆ. ಒಂದೇ ವರ್ಷನೊಳಗೆ 5 ಮಂದಿ ಹೆಚ್ಚಿಗೆ ಕಮ್ಮಿ ಇಲ್ಲ. ಬಾಕಿ ಆಯ್ತು, ಮನಿ ಹೋಯ್ತು, ಎಲ್ಲ ಜೀವ ಹೋದು. 2 ಅವತ್ತೇ ಕರ್ಸಾರ ಅಂದೇವ್ ಸರ್ ನಿಮ್ಗೆ ಅವ್ರು. ಏ ಗೋವಿಂದ, ಈಗಿನೊಂದು ಅರ್ಜಿ ಹಾಕ್ಸೋ ಲೋನ್ ಮಾಡಿಸ್ತೀನಿ. ಒಂದು ಯಾವ್ದಾದ್ರು ಕೆಲಸ ಮಾಡಿಸ್ತೀನಿ. ಚಂಪಿಡ್ಕೋಬೇಕು. ಅರ್ಜಿ ಹಾಕ್ಸೋ ಜುಮ್ಮೆದಾರಿ ನಿಂದು. ಬಾಯಿ ಏನ್ ಚಿಂತೆ ಮಾಡ್ಬೇಡ. ಆ ಮಗ ಮತ್ತು ಬರೋಣ, ನಾ ಮತ್ತೊಂದ್ಸಲ ಬರ್ತೀನಿ. ಅವನಿಗೆ ಕುಡಿಯೋದು ಬಿಡ್ಸಕ್ ನಾ ಪ್ರಯತ್ನ ಮಾಡ್ತೀನಿ. ಹಾ, ಅವನಿಗೆಲ್ಲರೂ ಒಯ್ದು ಇಡ್ತೀನಿ. ಕುಡಿಯೋದು ಬಿಡ್ಸ ಸೆಟ್ರದಾಗ ಇಡ್ತೀನಿ ನಾನು. ಆಯ್ತಾ? ಅವ್ನಿಗೆ ಕುಡಿಯೋದು ಬಿಡ್ಸೋ ಜುಮ್ಮೆದಾರಿ ನಾನು. ಅವ್ ಬಂದ್ರು ಪ್ಲೇ ನೀವು ನನಗೆ ಹೇಳ್ರಪ್ಪ, ನಾ ಮತ್ತೊಂದು ಬರ್ತೀನಿ. ಧೈರ್ಯದಿಂದಿರೋ ಜರೂರ್ ಮಾಡ್ತೀನವ. ನನ್ನ ಪ್ರಯತ್ನ ಇದೆ. ಟೋಟಲ್ ಸರಿ ಬಂದ್ ಆಗ್ಬೇಕನ್ನೋ ಇದ್ದೀನಿ ನಾನು. ಟೋಟಲ್ ಸರಿ ಬಂದ್ ಆಗ್ಬೇಕು. ಹಾಳಾಗಿ ನೋಡ್ರವೆಲ್ಲ ಮಕ್ಕಳು. ಚೀಗ್ಲತ್ತೀನಿ ಒಂದ್ ಸೌನ ಕುಡಿಬೇಡ್ರೋ ಸಾಯ್ತೀವಿ ಅಂತ ಹೇಳಿ ಹೇಳಕ್ ತಯಾರಿಲ್ಲ. ಒಬ್ಬರು ಹೆಚ್ಚು ಮಾಡ್ಲತ್ತಾರ. ಇವ್ರು ಮತ್ತೆ ಹೇಳ್ದಷ್ಟು ಏನ್ ಮಾಡ್ಬೇಕಂತ ವಿಚಾರ ಮಾಡ್ರಿ. ನಿಮ್ ಹೆಂಡ್ರಿ ಏನ್ ಮಾಡ್ಬೇಕು? ನೀವು ಸರಿ ಕುಡ್ ಸತ್ ಮಾಡಕ ನಾಚಿಗೆ ಶರ್ಮ ಅದ ನಿಮ್ಗೆಲ್ಲರಿಗೆ. ಅಲ್ಲ ಇವ್ರಿಗೆ ಏನ್ ಅದು ನಾಯಿ ನರಿ ಹಂದಿ ಮುಟ್ಟಲ್ಲ ನೀವು ಮಾಡೋದು. ನಿಮ್ ಒಬ್ಬೊಬ್ರು ಮೋತಿ ಮೇಲೆ ಲಕ್ಷಣ ಇಲ್ಲ. ಯಾರ ಮೇಲೆ ಒಬ್ಬರು ಮೋತಿ ಮೇಲೆ ಲಕ್ಷಣ ಇಲ್ಲ. ಅಲ್ಲ ನಿಮ್ ಜವಾನ್ ಮಕ್ಳು ಏನ್ ಮಾಡ್ಬೇಕು? ಒಮ್ಮರೆ ವಿಚಾರ ಮಾಡಿರ? ಈಗ ಗೌಳಿ ಮಾಡಾರ ಒಬ್ಬರು ನಿಂತಿದ್ರು ಸರ್. ಹೋದ್ರು ನೋಡ್ರಿ ಅದು ಸತ್ ಹೋಗ್ತಿರಲ್ಲ ಹಿಂಗೆ ಪೂರ ಸರ್ವನಾಶ ಆಗಿ ಹೋಗ್ತಿದ್ ನಾವು. ಮಾಡ್ಕೊಂಡು ಒಂದ್ಸಾರ ಆಗ್ಬೇಕು ಇವ್ರಿಗೆಲ್ಲ ನೋಡ್ರಿ.